ನೋಡಮ್ಮ, ಮನೆ ಇಷ್ಟ ಆದರೆ ಓಕೆ, ಒಂದ್ಸಲ ಎಲ್ಲ ವಿಸಿಟ್ ಮಾಡಿಬಿಟ್ಟು ನೋಡಿ. ಮನೆ ತುಂಬ ದೊಡ್ಡದಾಗಿದೆ. ಹಾಗೇನೇ ಹಾಲು ಇಲ್ಲೊಂದು ಸೆಟಪ್ ಮಾಡ್ಕೋಬೋದು. ಇನ್ನೂ ದೊಡ್ಡದಾಗ ಒಂದು ಹಾಲಿದೆ, ಅಲ್ಲೊಂದು ಸೆಟಪ್ ಮಾಡ್ಬೋದು, ಎರಡು ಸೆಟಪ್ ಮಾಡ್ಬೋದು, ಮೇಲ್ಗಡೆ ಎಲ್ಲ ಸೆಟಪ್ ಮಾಡ್ಬೋದು. ಇಲ್ಲಿ ಹಾಲು ಅಂತ ತೋರಿಸ್ಕೊಳ್ಳೋಕ್ಕೇನೆ ತುಂಬ ದೊಡ್ಡದಾಗಿದೆ. ನೀವು ಸೀರಿಯಲ್ ತೆಗಿಬೇಕಾದ್ರೆ ಇದೊಂದೇ ಮನೆಯಲ್ಲಿ 3 ಮನೆ ಅಂತ ತೋರಿಸ್ಬೋದು ನೀವು. ಇಲ್ಲೊಂದು ಸೆಟಪ್ ಇದೆ, ಮೇಲ್ಗಡೆ ಒಂದು ಸೆಟಪ್ ಇದೆ, ಇಲ್ಲಿ ಹಾಲು ದೊಡ್ಡ ಹಾಲೊಂದು ಸೆಟಪ್ ಇದೆ. ನೀವು ಇಷ್ಟರಲ್ಲೂ ನೀವು ತೋರಿಸ್ಕೋಬೋದು, ಆರಾಮಾಗಿ ತೋರಿಸ್ಕೋಬೋದು. ಸರಿನಾ? 3 ಮನೇನ ನೀವು ಒಂದೇ ಮನೆಯಲ್ಲೇ ಕವರ್ ಮಾಡ್ಬೋದು. ಆ ಥರ ನಾವೆಲ್ಲನೂ ಸೆಟಪ್ ಮಾಡಿಬಿಟ್ಟಿದ್ದೀವಿ. ಒಂದ್ಸಲ ಎಲ್ಲ ನೀವು ಮನೆಯೆಲ್ಲ ಒಂದ್ಸಲ ರೌಂಡ್ಸ್ ಹೊಡ್ಕೊಂಡು ಬನ್ನಿ. ನಿಮ್ಮ ಸೀರಿಯಲ್ ತೆಗಿಯಕ್ಕಂತೂ ತುಂಬ ಚೆನ್ನಾಗಿದೆ ಮನೆ ಮಾತ್ರ. ತುಂಬ ಸೀರಿಯಲ್ಸ್ ಎಲ್ಲ ಇಲ್ಲೇ ನಡೆದಿದ್ದಾವೆ. ಅವ್ರು ಸ್ವಲ್ಪ ಸೋಫಾ ಅವು ಇವು ಎಕ್ಸ್ಚೇಂಜ್ ಮಾಡಿಕೊಂಡು ಮಾಡೋರು. ಇನ್ನು ಇಂಟೀರಿಯರ್ಸ್ ಎಲ್ಲ ಸೇಮ್ ಇರೋದು. ಕಿಚನ್ ಹಾಗೇನೆ, ಕಿಚನ್ ಸಹ ಮೇಲ್ಗಡೆ ಒಂದು ಕೆಳಗಡೆ ಒಂದು ಆ ಥರ ಮಾಡಿದ್ದೀವಿ. ನಾವು ಇದನ್ನು ರೆಂಟೆಡ್ಗೆ, ಸೀರಿಯಲ್ಸ್ಗೆ, ಅದು ಇದಕ್ಕೆ ಕೊಡೋಕ್ಕೆ ಅಂತ ಆ ಪರ್ಪಸ್ಗೆ ನಾವು ಮನೆ ಕಟ್ಟಿರೋದು. ನೋಡಿ, ಹೀರೋ ಹೀರೋಯಿನ್ ಮನೆ ಎರಡು ಒಂದೇ ಆಗುತ್ತೆ. ಆ ಥರ ಡೆಕೋರೇಟ್ ಮಾಡಿದ್ದೀವಿ ಮನೇನ. ಅಯ್ಯೋ 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 ಅಯ್ಯೋ, ಯಾರ್ ನೀವು? ಏನು ಇದಕ್ಕಿದಂಗೆ ಮನೆ ಒಳಗಡೆ ನುಗ್ಬಿಟ್ಟಿದ್ರಲ್ಲ? ಯಾರ್ ನೀವು? ಮಗನೇ ಮಗನೇ, ಬಾರ ಇಲ್ಲಿ. ಯಾವನ ಮನೆ ನುಗ್ಬಿಟ್ಟವ್ರೆ, ಕಳ್ಳ ಅನ್ನಿಸ್ತತೆ. ಬಾರೋ ಬೇಗ. ಹಲೋ ಹಲೋ ಮೇಡಮ್, ಸಮಾಧಾನ. ನಿಮ್ಮದು ನಾಳೆ ಖಾಲಿ ಮಾಡಬೇಕಲ್ವಾ ಮನೇನ? ಅದಕ್ಕೆ ಇವತ್ತೇನೆ ನಮಗೆ ಬೇರೆಯವ್ರು ಸಿಕ್ಕಿದ್ದಾರೆ ಗಿರಾಕಿಗಳು, ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ. ನೀವು ಮನೆ ನಾಳೆ ಬೆಳಿಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಮನೇನ ಖಾಲಿ ಮಾಡಿ. ಏನಲೆ ಬೊಗಳ್ತಾ ಇದ್ಯಾ? ಮನೆ ಖಾಲಿ ಮಾಡು ಅಂತ ಹೇಳ್ಬಿಟ್ಟು ಏನ್ ತಲೆಗಿಲೆ ಕೆಟ್ಬಿಟ್ಟೈತಾ? ಏನ್ ಮನೆ ಖಾಲಿ ಮಾಡಕ್ಕೆ? ಹಾ, ಇದನ್ನ ಸೊಸೆ ಮನೆ ಇದು. ಹಾ, ಇಲ್ದಿರೋದೆಲ್ಲ ಮಾತಾಡಕ್ ಬಂದ್ಬಿಟ್ಟ ಖಾಲಿ ಮಾಡು ಅಂತ ಹೇಳ್ಬಿಟ್ಟು. ಯಾರ ನಿನ್ನ ಒಳಗಡೆ ಬಿಟ್ಟಿದ್ದು? ನಾನೆಲ್ಲ ಬೀಗ ಹಾಕಿದ್ದಲ್ಲ ಒಳಗಡೆಯಿಂದ. ಯಾರ ನಿನ್ನ ಬಿಟ್ಟಿದ್ದು ಒಳಗಡೆಗೆ? ಹಲೋ ಮೇಡಮ್, ಏನು ಜಾಸ್ತಿ ಮಾತಾಡ್ತಾ ಇದ್ದೀರಲ್ಲ? ಈ ಮನೆನೇ ನಂದು. ಮನೆ ಕೀ 2 ಕೀ ನನ್ನ ಹತ್ರನೇ ಇವೆ. ನನ್ಗೆ ಯಾವಾಗ ಬೇಕು ಅವಾಗ ತಗೊಂಡು ಒಳಗಡೆಗೆ ಬರ್ತೀನಿ. ಹೇಳಿದ್ದಲ್ಲ ನಿಮಗೆ, ಇಲ್ಲೆಲ್ಲ ಒಳ್ಳೆ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಏನು ಇಡಕ್ಕೆ ಹೋಗ್ಬೇಡಿ. ಈ ಮನೇನ ನಾನು ರೆಂಟೆಡ್ಗೆ ಅಂತ ಹೇಳ್ಬಿಟ್ಟು ಇಟ್ಟಿರೋದು. ಎಲ್ಲರನ್ನೂ ಕರ್ಕೊಂಡು ಬಂದು ತೋರಿಸ್ತಾ ಇರ್ತೀನಿ ಮನೇನ ಅಂತ ಹೇಳ್ಬಿಟ್ಟು. ನಿಮ್ಮ ಶೂಟಿಂಗ್ ಮುಗಿದ ತಕ್ಷಣ ಹೋಗ್ತಾ ಇರ್ಬೇಕಷ್ಟೇನೆ. ಏನು ಶೂಟಿಂಗ್ ಮನೆನಾ ಇದು? ಏನಲೆ ಬೊಗಳ್ತಾ ಇದ್ಯಾ? ಇದು ನನ್ನ ಸೊಸೆ ಮನೆ. ಯಾರಮ್ಮ ನಿನ್ ಸೊಸೆ? ನಿನ್ ಸೊಸೆಯ ಮನೆ ಹೆಂಗಮ್ಮ ಆಗ್ತೈತೆ? ಪೇಪರ್ ತಗೊಂಡ್ಬಂದು ತೋರಿಸ್ಬೇಕಾ? ಈ ಬೆಂಗಳೂರಾಗೆ ನಿಮ್ಮಂಥ ಕಳ್ಳರು ಸಮಸ್ಯೆ ಜಾಸ್ತಿ ಆಗೈತೆ. ಏನೋ ಒಂದು ತಿಂಗಳು ಮಟ್ಟಿಗೆ ಬಾಡಿಗೆಗೆ ಅಂತ ಕೊಟ್ಟರೆ ನಿಮ್ಮದೇ ಮನೆ ಅನ್ನಂಗೆ ಆಡ್ಬಿಡ್ತೀರಾ. ಅದಕ್ಕೆ ನಿಮ್ಮಂಥವ್ರಿಗೆ ಅಂತ ಪೊಲೀಸವ್ರನ್ನೆಲ್ಲ ಇಟ್ಕೊಂಡ್ರದ್ದು ನಾನು. ಹೋಗು ತೋಡಿಸ್ತಿರ್ಬೇಕಲ್ಲ ಅವಾಗವಾಗ ನಿಮ್ಗೆ ಅಂತ ಹೇಳ್ಬಿಟ್ಟು. ಛೇ, ಅಯ್ಯಯ್ಯೋ ಮಗನೇ, ಲೋ ಮಗನೇ, ಅಯ್ಯೋ ಬಾರೋ ಇಲ್ಲಿ. ಏನೇನೋ ಆಯ್ತಾಯ್ತು, ಬಾರ್ಲೋ. ನೋಡ್ ಬಾರ್ಲಾ ಮಗನೇ, ಇಲ್ಲಿ ಏನೇನೋ ಮಾಡ್ತಾವ್ರಿ ನನ್ನ ಮಕ್ಳು. ಬಾರ್ಲಾ, ನೀನು ಎಲ್ಲೋ ಹಾಳಾಗೋಗಿದ್ಯಾ? ಬಾರ್ಲಾ ಸರ್ನ. ಅಯ್ಯೋ ಏನೇನೋ ಹೇಳ್ತಾರಲ್ಲಪ್ಪ, ಫಿಲಮ್ ಶೂಟಿಂಗು ಪಾಟಿಂಗು ಅಂತ ಹೇಳ್ಬಿಟ್ಟು. ಯಾವ ಶೂಟಿಂಗು ಯಾವ ಪಾಟಿಂಗು? ಬಾರ್ಲಾ ಬಿರ್ನಾ ಬುಡ್ಡೈದ. ಯಾಕಮ್ಮ ಅಂಕಿರ್ಸ್ಕೊತಾ ಇದೆಯಾ? ಇವಾಗ ಏನಾಯ್ತು ಅಂತ ನೋಡ್ಲಾ, ಯಾರು ಬಂದ್ಬಿಟ್ಟು ಇದು ಶೂಟಿಂಗ್ ಮನೆ, ಆ ಮನೆ ಈ ಮನೆ ಅಂತ ಹೇಳ್ತಾವ್ರೆ. ನಾವು ಖಾಲಿ ಮಾಡ್ಕೊಂಡು ಹೋಗ್ಬೇಕಂದ ನಾಳೆ 10 ಗಂಟೆಗೆ. ಏನು ಖಾಲಿ ಮಾಡ್ಕೊಂಡು ಹೋಗ್ಬೇಕಾ? ಇರು, ನಾನು ಮಾತಾಡ್ತೀನಿ ಅವ್ರ ಹತ್ರ. ಹಲೋ ಸರ್, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ಮಿಸ್ಟೇಕ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅನ್ಸುತ್ತೆ. ಇಲ್ಲಿ ಇದು ನನ್ನ ವೈಫ್ ಮನೆ ಸರ್. ಇದು ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಸರ್ ನೀವು. ಹಾ ಹಾ, ನೀವೆಲ್ಲ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೀರಾ. ಹಲೋ, ಇದು ಶೂಟಿಂಗ್ ಮನೆ ರೀ. ಇದು ನಿಮ್ಮ ವೈಫು. ಓಹೋ, ಕರೆಕ್ಟ್. 3 ಜನ ಇರ್ತೀವಿ ಮನೇಲಿ ಅಂತ ಹೇಳ್ತಿದ್ರಲ್ಲ. ಆ ಹುಡುಗಿ, ಅವರು ಒಂದು ಹುಡುಗಿ ಕೊಟ್ಟಿದ್ದೆ ಮನೆ ಬಾಡಿಗೆನ. ಅವ್ರದ್ದೇ ಅನ್ನಿಸ್ತೈತೆ ಅಲ್ವಾ? ಓ, ಅವರೇ. ಸರಿ. ನೋಡಿ, ಇದು ನಿಮಗೆಲ್ಲ ಕನ್ಫ್ಯೂಸ್ ಮಾಡಿದ್ದಾರೆ ಅನಿಸುತ್ತೆ. ನಿಮ್ಮ ವೈಫ್ ಅವರು. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಶೂಟಿಂಗ್ ಮನೆ ಇದು. ನಾವು ಶೂಟಿಂಗ್ ಪರ್ಪಸ್ಗೆ ಬಿಟ್ಟರೆ ಬೇರೆ ಯಾವ ಪರ್ಪಸ್ಗೂ ಈ ಮನೆನ ಕೊಡಲ್ಲ. ಶೂಟಿಂಗ್ ನಡೀತಾ ಇರ್ತೈತೆ, ಮಂತ್ಲಿ, ವೀಕ್ಲಿ, ಟ್ವೈಸು ಎಲ್ಲ ನಡೀತಾನೆ ಇರ್ತೈತೆ. ಸೊ ಅದಕ್ಕೆ ನಾವು ಈ ಮನೇನ ಯಾವಾಗೂ ರೆಂಟೆಡ್ಗೆ ಅಂತ ಕೊಟ್ಟಿದ್ದೀವಿ. ರೀಸೆಂಟಾಗಿ ಒಬ್ಬರು ಬಂದ್ಬಿಟ್ಟು ನಮ್ಮ ಹತ್ರ 1 ಮಂತ್ ಬ್ಯಾಕ್ ಕೇಳಿದರು. 15 ಡೇಸು ಕೇಳಿದರು. ಫಸ್ಟು 15 ಡೇಸು ಕೊಟ್ಟಿದ್ವಿ, ಮತ್ತು 15 ಡೇಸು ಎಕ್ಸ್ಟೆಂಡ್ ಮಾಡಿ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು, ನನಗೇನಂತೆ, ನನಗೆ ಬಾಡಿಗೆ ಬರಬೇಕು, ಓಕೆ ಅಂತ ಹೇಳ್ಬಿಟ್ಟು ಕೊಟ್ಟೆ. ಮೇ ಬಿ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ನಿಮ್ಮ ವೈಫ್ಗೊಂದ್ಸಲ ಫೋನ್ ಮಾಡಿ ಕೇಳಿ. ನೀವು ಹೇಳ್ತಿರೋದು ನಿಜನೇನಾ? ನನ್ನ ಹೆಂಡತಿ ರಾಣಿ ಅವಳ ಮನೆ ಅಲ್ವಾ ಇದು? ಎಸ್, ಮರ್ತೋಗಿದ್ದೆ. ರಾಣಿ, ಅವ್ರ ನೇಮ್ ರಾಣಿ ಅಂತ ಹೇಳ್ಬಿಟ್ಟು ಅವರೇನೇ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಮಂತ್ಲಿಗೆ ತೊಗೊಂಡಿದ್ರು. ನಾಳೆಗೆ ಮಂತ್ ಎಂಡಿಂಗ್ ಆಯ್ತಲ್ಲ, ಸೊ ಅದಕ್ಕೆ ಅಂತ ಬೇರೆಯವ್ರಿಗೆ ತೋರ್ಸೋಕ್ಕೆ ಅಂತ ಈ ಮನೆನ ಕರ್ಕೊಂಡು ಬಂದಿದ್ದೀನಿ. ನೋಡಿ, ನಾಳೆ 10 AM ಅಷ್ಟೊತ್ತಿಗೆ ನೀವು ಮನೆನ ಖಾಲಿ ಮಾಡಬೇಕು. ಇವರು 10 AM ಅಷ್ಟೊತ್ತಿಗೆ ಇವರು ಮನೆ ಒಳಗಡೆ ಬರ್ತಾರೆ. ಶೂಟಿಂಗ್ ಇದೆ, ಒಂದು ಶೂಟಿಂಗ್ ಮಾಡ್ಕೋಬೇಕಂತೆ. ನಾಳೆ 10 ಗಂಟೆ ಒಳಗಡೆ ನೀವೆಲ್ಲ ಖಾಲಿ ಮಾಡ್ಕೊಂಡು ಹೋಗಿ. ಸರ್, ಆ್ಯಕ್ಚುಲಿ ಅವ್ರು ಖಾಲಿ ಮಾಡಿದ ತಕ್ಷಣ ನಂಗೆ ಮನೆಯೆಲ್ಲ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿಕೊಡಿ ಸರ್. ಸ್ವಲ್ಪ ಎಲ್ಲ ಅದು ಇದು ಅಂತ ಗಲೀಜಿರುತ್ತಲ್ಲ, ಅದೆಲ್ಲ ಗಲೀಜಿರೋದು ಬೇಡ. ಒಂದ್ಸಲ ನೀಟಾಗಿ ವಾಶ್ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಕೊಡಿ ಸರ್ ನನಗೆ. ಬಿಕಾಸ್ ನನ್ನ ಶೂಟಿಂಗ್ನ ಅರ್ಜೆಂಟ್ ಟೈಮ್ ಇದೆ.
10 ಗಂಟೆ ಅಷ್ಟೊತ್ತಿಗೆ ನಾನು ಶೂಟಿಂಗ್ನ ಸ್ಟಾರ್ಟ್ ಮಾಡಬೇಕು. ನಾಳೆ 10 ಗಂಟೆಗೆ ಶಾರ್ಪಾಗೆ ಇವರು ಖಾಲಿ ಮಾಡೋಕ್ಕೆ ಹೇಳಿ ಸರ್. ನಾನು ಅಷ್ಟೊತ್ತಿಗಾಗಲೇ ನಮ್ಮ ಟೀಮ್ನ ಕರ್ಕೊಂಡು ಬಂದುಬಿಡ್ತೀನಿ ಇಲ್ಲಿಗೆ. ಇಲ್ಲ ಅವ್ರನ್ನ ಖಾಲಿ ಮಾಡಿಸ್ತೀನಿ 10 ಗಂಟೆ ಅಷ್ಟೊತ್ತಿಗೆ. ನೀವು ಆರಾಮಾಗಿ ಬನ್ನಿ ನಿಮ್ಮ ಟೀಮ್ ಜೊತೆ. ಕ್ಲೀನು ಹಾಂ ಕ್ಲೀನ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇವತ್ತು ನೈಟೇ ನಾನೆಲ್ಲ ಕ್ಲೀನ್ ಮಾಡಿಸ್ಬಿಡ್ತೀನಿ, ಓಕೆನಾ? ಇಲ್ಲ ಬೆಳಿಗ್ಗೆ ಒಂದು 7 ಗಂಟೆಗೆ ನಮ್ಮ ಕೆಲಸದವ್ರು ಇದ್ದಾರಲ್ಲ, ಕರೆದ್ಬಿಟ್ಟು ಫುಲ್ಲು ಕ್ಲೀನ್ ಮಾಡಿಸ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ, ಮನೆ ಡ್ಯಾಮೇಜ್ ಮಾಡಿಲ್ಲ ತಾನೇ? ಅಕಸ್ಮಾತ್ ಏನಾದರೂ ಮನೆ ಏನಾದರೂ ಡ್ಯಾಮೇಜ್ ಆಗಿತ್ತು ಅಂದರೆ ಅದಕ್ಕೆ ನಾನು ಎಕ್ಸ್ಟ್ರಾ ಫೀಸ್ ತೊಗೋತೀನಿ. ಒಂದು ಕಡೆಯಿಂದ ನಾನು ಚೆಕ್ ಮಾಡಬೇಕಲ್ವಾ? ಸೋಫಾ, ಟೀಪಾಯಿ, ಕಿಚನ್ ಐಟಮ್ಸು, ವಾಲ್ಡ್ರಬ್ಸು, ಬೆಡ್ಸು, ಹಾಗೆಯೇ ಎಲ್ಲ ಚೆಕ್ ಮಾಡಬೇಕು. ಒಂದ್ಸಲ ಚೆಕ್ ಮಾಡಿ ನೋಡ್ತೀನಿ ಎಲ್ಲನೂ. ನಾಳೆ ನೀವು ಹೋದ್ಮೇಲೆ ಮತ್ತೆ ನಾನು ಚೆಕ್ ಮಾಡಿ ಯಾರನ್ನ ಅಮೌಂಟ್ ಕೇಳಲಿ. ಈಗ ಸದ್ಯ ಎಲ್ಲ ಅಮೌಂಟ್ ಕಟ್ಕೊಟ್ಟು ಹೋಗ್ಬೇಕಲ್ವ ನೀವು? ಒಂದ್ಸಲ ಎಲ್ಲ ಚೆಕ್ ಮಾಡ್ತೀನಿ. ಏನೂ ಗಲೀಜು ಮಾಡಿಲ್ಲ ಅಂದರೆ ಓಕೆ, ಏನಾದರೂ ಗಲೀಜು ಮಾಡಿದರೆ ಅಷ್ಟು ನಾನು ಅಮೌಂಟ್ ಇಟ್ಕೋತೀನಿ. ಅಯ್ಯೋ ಇದು ಶೂಟಿಂಗ್ ಮನೆನಾ? ಮತ್ತು ನನ್ನ ಹೆಂಡತಿ ಏನು ಹೇಳಲೇ ಇಲ್ವಲ್ಲ ನನಗೆ? ಅಯ್ಯೋ ಇದು ಶೂಟಿಂಗ್ ಮನೆ ಆದ್ರೆ ಮತ್ ನಿಮ್ಮ ಮಾವಯ್ಯನ ಮನೆ ಯಾವ್ದು? ಹಂಗಾರೆ ನೀನ್ ಹೆಂಡತಿ ರಾಣಿ, ಅವಳ ಕತೆ ಏನ್ಲ? ಇಲ್ಲಾಂದ್ರೆ ರಾಣಿಯವ್ರ ಅಪ್ಪಂದ ಈ ಮನೆ ಇರ್ಬೇಕು ಅಂತ ಅನ್ನಿಸ್ತೈತೆ. ರಾಣಿ ನಮ್ಗೆ ಯಾಕಲೆ ಸುಳ್ಳು ಹೇಳ್ತಾಳೆ? ಎಲ್ಲ ನಿಜನೇ ಹೇಳಿರ್ತಾಳೆ. ಎಲ್ಲೋ ಕನ್ಫ್ಯೂಸ್ ಆಗೈತೆ ಅಂತ ಅನ್ನಿಸ್ತದೆ. ರಾಣಿ ಅವ್ರ ಮನೆ ಶೂಟಿಂಗ್ ಕೊಡ್ತಾರೆ ಅಂತ ಅನ್ನಿಸ್ತದೆ. ಅದಕ್ಕೇನೇನೆ ಹಂಗೆ ಹೇಳ್ತಾವ್ರೋ ಏನೋ, ಯಾರಿಗೆ ಗೊತ್ತು ಅಲ್ವಾ ಮಗನೇ? ಏನು ಕೆಟ್ಟದಾಗಿರಲ್ಲ ಅಲ್ವಾ? ನೀನು ಯಾವಾಗ ಶಾರದಿ ಮಗಳು ಗುರುಸ್ತೀನಿ ಅಂತ ಸ್ಟೇಟಸ್ ಹಾಕ್ದೋ ಅವತ್ತೇ ಆಗ್ಲೇ ಅನ್ಕಂಡೆ ಅಯ್ಯೋ ಎಲ್ಲೋ ನನಗೆ ಆಚಾರ ಸರಿ ಇರಲ್ಲ, ಇವ್ರು ನೋಡ್ಬಿಟ್ಟು ಕಣ್ಣು ಹಾಕಿದ್ರು ಅಂದರೆ ಇಲ್ಲಿ ಕತೆ ಮುಗಿದೋಯ್ತು, ದೃಷ್ಟಿ ಬಿದ್ದುಬಿಡ್ತೈತೆ ಅಂತ. ನೋಡಿದ್ರೆ ಹಿಂಗಾಗ್ಬಿಡ್ತಲ್ಲಮ್ಮ. ಯಾಕೋ ನನಗೆ ಡೌಟ್ ಹೊಡಿತೈತೆ. ನನ್ನ ಹುಡುಗಿಯವ್ರ ಅಪ್ಪ ಬೇರೆ, ನನ್ನ ಹೆಂಡತಿಯವ್ರ ಅಪ್ಪ ಬೇರೆ ಇಲ್ಲಿಗೆ ಬಂದಿಲ್ಲ. ಮನೆ ನೋಡಿದ್ರೆ ಖಾಲಿ ಮಾಡು ಅಂತ ಹೇಳ್ತಾವ್ರೆ. ಅಮ್ಮ ನಿಜವಾಗೂ ಅವಳ ಮನೆ ಅಲ್ಲ, ಅವಳ ಹತ್ರ ಏನೂ ಗೊತ್ತಿಲ್ಲ ಅಂದ್ಬಿಟ್ರೆ ಮಾತ್ರ ನಾನು ಬದುಕೋಕ್ಕಾಗಿಲ್ಲ ಕಣಮ್ಮ. ಏನೂ ಇಲ್ಲ ತಾನೇ, ಎಲ್ಲ ಆರಾಮಾಗಿರ್ತದೆ ತಾನೇ? ನನಗ್ ತಾನೇ ಏನ್ಲ ಗೊತ್ತು, ಭಯ ಆಯ್ತೈತೆ. ಅಯ್ಯಯ್ಯೋ ಏನಪ್ಪ ಮಾಡೋದು? ಅಯ್ಯೋ ದೇವ್ರೇ, ನೀನೇ ಕಾಪಾಡು ತಂದೆ, ನಮ್ಮನ್ನ ನೀನೇ ಕಾಪಾಡು. ಅಯ್ಯೋ ಅವಳೆಲ್ಲೋದ್ಲ, ನೀನು ಹೆಂಡತಿ ಫೋನ ಕರೀಲಲ್ಲ ಅವಳನ್ನ. ನನಗೆ ಯಾಕೋ ಭಯವಾಯ್ತೈತೆ. ಏನಾರ ಅಮೆರಿಕಾಗೆ ಟಿಕೆಟ್ ಬುಕ್ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಓದ್ಲು. ಏನಾರ ಎಡವಟ್ ಆಗೋಗ್ಬಿಟ್ರೆ ಸುಮ್ಮನೆ ಸಂದಕ್ಕಿರಕ್ಕಿಲ್ಲ. ಕರಿ ನೀನು ಎಡ್ರ ಮಾತಾಡೋಣ ಒಂದ್ಕಿತ ಎಲ್ಲನೂ ಇವಯ್ಯ ಖಾಲಿ ಮಾಡಿಸ್ಬಿಡ್ತಾನೆ ಕಣಲ್ಲ. ಫೋನು ರೂಮಾಗಿ ಇಕ್ಕಿದ್ದೀನಮ್ಮ, 1 ನಿಮಿಷ ಇರು, ರೂಮ್ಗೆ ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ಅಯ್ಯಯ್ಯೋ ಏನೇನೋ ಆಸೆ ಇಟ್ಕೊಂಡಿದ್ದೆ, ಅಮೆರಿಕಾಗ ಹೋಗ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು ಅಂತ. ಈ ಮನೆ ನೋಡಿದ್ರೆ ಶೂಟಿಂಗ್ ಮನೆ ಅಂತ ಹೇಳ್ತಾವ್ರೆ. ಸದ್ಯ ಈಗ ನನ್ನ ಸೊಸೆ ನಾಟಕದಳು ಶೂಟಿಂಗಾಗ ಕೆಲಸ ಮಾಡೋಳು ಅಂತ ಹೇಳಿಲ್ಲ ಅಂದ್ರೆ ಅಷ್ಟೇ ನೀನೇ ಸಾಕು. ಅವಳು ಶೂಟಿಂಗ್ಗಳಾಗಿತ್ಕೊಂಡು ಅವಳು ಶೂಟಿಂಗಿಗೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನನ್ನ ಮಗನ ಜೀವನ ಹಾಳು ಮಾಡ್ಬಿಟ್ಟಿದ್ರೆ. ಅಲ್ಲಿ ನೋಡಿದ್ರೆ ಶಾರದಿಗೆ ಮಗಳಿಗೂ ಆಸ್ತಿ ಬೇರೆ ಬರ್ಕೊಟ್ಬಿಟ್ಟಿದೀವಿ. ಇಲ್ಲಿ ನೋಡಿದ್ರೆ ಹಿಂಗೆ ಎಡವಟ್ಟಾಯ್ತೈತೆ. ನನ್ನ ಕೈ ಹಾಕಿರೋ ಕೆಲಸಗಳೆಲ್ಲ ಸಂದಕ್ಕಾಗವು. ಯಾಕೋ ಈಗ ಎಲ್ಲ ಎಡವಟ್ಟಾಯ್ತೈತಲ್ಲ. ಅಯ್ಯಯ್ಯೋ ಮಗನೇ, ಫೋನ್ ಮಾಡ್ಲಾ? ಇನ್ನು ಸ್ವಲ್ಪ ಹೊತ್ತು ಹಿಂಗೆ ಇದ್ಬಿಟ್ರೆ ನಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ ಕಣ್ಣ. ನನ್ನ ಕೈಲಿ ಆಯ್ತಿಲ್ಲ ಕಣ್ಣ ತಡ್ಕೊಳಕ್ಕೆ. ಬಿರ್ನ ಫೋನ್ ಮಾಡಿ ನಿನ್ನ ಎಂಡ್ರನ್ನ ಕರೆದು ಈ ಮನೆಯೆಲ್ಲ ಅವಳದೆ ಅಂತ ಹೇಳಿಸ್ಬಿಡ್ಲಾ ಸಾಕು ನನಗೆ. ಇನ್ನೇನು ಬೇಡ, ಫೋನ್ ಹಾಕ್ಲಾ ಮಗನೇ? ಅಯ್ಯೋ ದೇವ್ರೇ, ಅಪ್ಪ ನನ್ನ ಕೈಲಿ ಆಯ್ತಿಲ್ವೇ ತಡ್ಕೊಳಕ್ಕೆ ನೋವಾ? ಅಯ್ಯೋ ಅಮೆರಿಕಾಗೆ ಹೋಯ್ತೀನಿ ಅಂತ ಸ್ಟೇಟಸ್ ಹಾಕಿದ್ದೆ ತಡ, ಆಗಲೇ ಇಂಥ ವಕ್ರ ದೃಷ್ಟಿ ಬಡ್ದ್ಬಿಡ್ತಲ್ಲಪ್ಪ. ಏನು ಮಾಡೋದು? ಅದಕ್ಕೆ ಹೇಳೋದು ದೊಡ್ಡವರು ಆಗಕ್ಕಿಂತ ಮುಂಚೆ ಎಲ್ಲ ಕೆಲಸ ಹೇಳ್ಕೊಂಬಿಟ್ಟು ಬಂದರೆ ಕೆಲಸಗಳೇ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅಮ್ಮ 10 ಸಲ ಫೋನ್ ಮಾಡಿದೆ, ಅವಳು ರಿಸೀವೇ ಮಾಡ್ತಿಲ್ಲ ಕಣಮ್ಮ. ಫೋನ್ನ ಬರ್ತಾಳೆ ಅಂತ ಅನ್ನಿಸ್ತೈತೆ. ಬಿಡು ಮಾತಾಡೋಣ, ನೀನು ಎಲ್ಲಿ ಹೋಗ್ತಾಳೆ? ಅಯ್ಯಯ್ಯೋ ಮಗನೇ, ಯಾಕೋ ಬಲ್ಗಣ್ಣು ನೋಡಿತೈತೆ ಕಣಲ್ಲ. ಏನೋ ಎಡವಟ್ಟಾಗದೆ, ಎಲ್ಲ ಸೂಚನೆಗಳು ಕಾಣಿಸ್ತವೆ ಕಣಲ್ಲ ನನಗಂತೂ. ಯಾಕೋ ಸಿಕ್ಕಾಪಟ್ಟೆ ಭಯ ಆಯ್ತಾಯ್ತು ನನಗಂತೂ. ಸುಮ್ಕಿರಮ್ಮ, ಈಗಲೇ ಎದ್ರಕಂಡು ಸಾಯ್ತಾ ಇದ್ದೀನಿ, ನನಗಿನ್ನೂ ಎದುರಿಸ್ತದೀಯಮ್ಮ. ನೀನು ಸುಮ್ಕಿರ ಮಾತಾ.